ನಮ್ಮ ರವೀಂದ್ರ ಶ್ರೀಕಂಠಯ್ಯನವರು ಹಣವು ಇಲ್ಲಿ ಏನೋ ಪಾರ್ಟಿ ಅಲ್ಲಾಡ್ಸೋಕೆ ಆಯ್ತಲ್ಲ ಬಂದ್ಬಿಡೋಣ ಜಲ್ದು ಅಂತ ಕರೀತಾವ್ರೆ ಅಂದರೆ ಇವ್ರದ್ದೇನು ಅಲ್ಲಿ ನಡೀತಾ ಇಲ್ಲ ಅಂತಲಾ ಮೇಲ್ಮಟ್ಟದಲ್ಲಿ. ಬಿ ಜೆ ಪಿಯವ್ರಿಗೂ ಏನಾಗಿದೆ ಅಂದರೆ ಅವ್ರಿಗೆ ದಮ್ಮು ಇಲ್ಲ, ಟ್ಯಾಕ್ಟೀಸು ಇಲ್ಲ. ಅವ್ರಿಗೆ ಕುಮಾರಣ್ಣನ ಬಿಟ್ಟರೆ ನೀವು ವಿಧಿನೇ ಇಲ್ಲ ಅವ್ರಿಗೆ. ಇವತ್ತು ಕುಮಾರಣ್ಣ ಇಲ್ಲಿ ಯಾರು ಎದುರಿಸೋಕ್ಕಾಗಲ್ಲ, ನೀನು ಅಲ್ಲಿಂದ ರಾಜೀನಾಮೆ ಬೀಸಾಕ್ಬಿಟ್ಟು ಅಂತ ಅವ್ರದೇ ಪಕ್ಷದಲ್ಲಿ ಕರೀತಾವ್ರೆ ಅಂದರೆ ಬಿ ಜೆ ಪಿಲಿ ಯಾರು ಗಂಡಸರಿಲ್ಲ ಅಂತ ಆಯ್ತಲ್ಲ ಹಂಗೆ. ಬಿ ಜೆ ಪಿನಲ್ಲಿ ಇವತ್ತು ವಿಜಯೇಂದ್ರ ಅವರು ನಾನಿದ್ದೀನಿ ಹೋರಾಟ ಮಾಡ್ತೀವಿ ಅಂತಾರೆ. ಸಾಲು ಒಬ್ಬರು ಹೊಂಟ್ರೆ ಇವರು ಸಿ ಟಿ ರವಿ ಅವರು ಇರ್ಬೋದು, ನಾರಾಯಣ ಸ್ವಾಮಿ ಅವರು ಇರ್ಬೋದು, ನಮ್ಮ ಇವರು ಸುನಿಲ್ ಕುಮಾರ್ ಇರ್ಬೋದು, ಒಂದು ಬಸವರಾಜ್ ಯತ್ನಾಳ್ ಅವರು ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಒಂದು ಹಿಮ್ಮೇಳ ಆಡ್ತಾರೆ ಆ ಕಡೆಯಿಂದವ. ಇದೆಲ್ಲ ನಡೀತಾ ಇದೆ. ಆಮೇಲೆ ಬಿ ಜೆ ಪಿಯವ್ರಿಗೆ ಏನು ಭಯ ಬಂದುಬಿಟ್ಟಿದೆ ಅಂದರೆ ಬಿ ಜೆ ಪಿಯವ್ರು ಯಾರು ದೇವ್ರ ದರ್ಶನ ಮಾಡಿ ಒಳ್ಳೆ ಶಬ್ದ ಮಾಡೋದಿಲ್ಲ. ಅವರು ಬರೀ ಹಿಂದುತ್ವ ಹೇಳ್ಕೊಂಡು ರಾಜಕೀಯ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರ ಹಿಂದುತ್ವ ನೋಡಿಬಿಟ್ರೆ ಭಯ ಬಂದ್ಬಿಟ್ಟಿರಬೇಕು ಬಿ ಜೆ ಪಿಯವ್ರಿಗೆ, ಏನು ನಮ್ಮ ಬುಡ್ಡನ ಡಿ ಕೆ ಶಿವಕುಮಾರ್ ಅಂತ. ಅದಕ್ಕೋಸ್ಕರ ಕುಮಾರಸ್ವಾಮಿ ಅವ್ರು ಬಾಯಿ ಬಿಟ್ಟರು ಸಾಕು ಅವ್ರ ಹಿಂದೆ ಕಚ್ಕೊಂಡ್ಬಿಡ್ತಾರೆ ಎಲ್ಲರೂ. ಬಿ ಜೆ ಪಿಯವ್ರಿಗೆ ಆತ್ಮಹತ್ಯೆ ಮಾಡ್ಕೋಬೇಕು. ಬಿ ಜೆ ಪಿ ನಾಯಕರು ಜೆ ಡಿ ಎಸ್ ನಾಯಕರು ಹೇಳಿರ್ತಕ್ಕಂಥ ಹೇಳಿಕೆಗೆ ಬಿ ಜೆ ಪಿಯವರು ಆತ್ಮಹತ್ಯೆ ಮಾಡ್ಕೋಬೇಕು, ನಾವಲ್ಲ. ನರೇಂದ್ರ ಮೋದಿ ಅವ್ರು ಕೇಳಬೇಕು, ಬಲಗಡೆ ಕೂರ್ಸ್ಕೊಂಡಿದ್ದೀರಲ್ಲ ಸ್ವಾಮಿ, ಅದೇ ಪಕ್ಷದವ್ರು ಹೇಳಿಕೆ ಕೊಟ್ಟಿರೋದು ನಾವಲ್ಲ. ಅದರ್ಥ ಆಪೋಸಿಷನ್ ಪಾರ್ಟಿ ವೀಕ್ ಯಾವಾಗ ಆಗುತ್ತೆ? ಆಡಳಿತ ಪಕ್ಷ ಚೆನ್ನಾಗಿ ಕೆಲಸ ಮಾಡಿದಾಗ ಆಗುತ್ತೆ. ಅದರರ್ಥ ಚೆನ್ನಾಗಿ ಮಾಡ್ತಾವ್ರೆ ಅಂತ ಅವ್ರ ಅರಿವಿದೆ. ಇವರು ತೀಟ ಮಾಡ್ತಾವ್ರೆ. ನಿಮ್ಮ ಮೂಲಕ ನಮ್ಮ ಕುಮಾರಸ್ವಾಮಿ ಅವರಿಗೆ ನಾನು ವಿನಂತಿ ಮಾಡ್ತೀನಿ, ನೀವು 2 ಸಾರಿ ಮುಖ್ಯಮಂತ್ರಿ ಆದಾಗಲೂ ಸಹಿತ ಕಾಂಗ್ರೆಸ್ನವರಾಗಲಿ ರಾಜಕೀಯವಾಗಿ ಒತ್ತಡ ಮಾಡಿರ್ಬೋದು. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಪ್ರಭಾವಿಯಾಗೇ ಇದ್ದರು ಅವತ್ತೂ. ಇವರು ಮುಖ್ಯಮಂತ್ರಿ ಆಗಿದ್ದಾಗ ಡಿ ಕೆ ಶಿವಕುಮಾರ್ ಒಂದು ಸರಿ ನೀರಾವರಿ ಮಂತ್ರಿನೇ ಆಗಿದ್ದರು ಜೊತೆಲಿ ಸರ್ಕಾರದಲ್ಲಿ. ನಮ್ಮ ಕುಮಾರಣ್ಣ ಅಧಿಕಾರ ಮಾಡಲಿ ಅಂತಲೇ ಪ್ರೀತಿ ಪಟ್ಟರು. ಆದರೆ ನೀವು ಮುಖ್ಯಮಂತ್ರಿ ಆಗಿದ್ದಾಗ ಇಷ್ಟೊಂದು ಸಪೋರ್ಟ್ ತಗೊಂಡವರು ಒಕ್ಕಲಿಗ ಜನ ಹೊಸ ನಾಯಕನನ್ನು ಹುಡುಕ್ತಾ ಇದೆ. ಇದರಲ್ಲೇನು ಅನುಮಾನ ಇಟ್ಕೋಬೇಡಿ, ಯಾರೂ ಅನುಮಾನ ಇಟ್ಕೋಬೇಕಾಗಿಲ್ಲ. ಹೊಸ ನಾಯಕನನ್ನು ಹುಡುಕ್ತಾ ಇದೆ. ಆ ಹೊಸ ನಾಯಕ ಯಾರಪ್ಪ ಅಂದರೆ ಡಿ ಕೆ ಶಿವಕುಮಾರ್. ಸಿಕ್ಕಿದ್ದಾರೆ, ಕೊಡಿ ಅವ್ರಿಗೊಂದು 2 ವರ್ಷ ಫಸ್ಟ್ ಕೆಲಸ ಮಾಡಲಿ, ಅಧಿಕಾರ ಮಾಡಲಿ. ಅದು ಬಿಟ್ಟು ಡೆಲ್ಲಿಲಿ ಕೆಲಸ ಮಾಡಿರಿ ಅಂದರೆ ಹೋಗಿ ಬಂದು ಮುಗಿತಕ್ಕೆ ಬಂದ ಅಂತ ರಾಮನಗರಕ್ಕೆ ಬರೋದು, ಯಾವುದು ಬಿಡದಿ ಕೇಳೋಕ್ಕೆ ಲೋಕಲ್ ಲೀಡರ್ಗಳಿಲ್ವಾ? ಬಿಡದಿದ್ದು ಯಾರು ಪ್ರಾರಂಭ ಮಾಡಿದ್ದು? ಬಿಡದಿದ್ದು ಯಾರು ಸ್ವಾಮಿ ಪ್ರಾರಂಭ ಮಾಡಿದ್ದು? ನೋಟಿಫಿಕೇಷನ್ ಮಾಡಿದ್ದು ಯಾರು? ಉತ್ತರ ಹೇಳಬೇಕು ಸನ್ಮಾನ್ಯ ಕುಮಾರಣ್ಣವರು. ಬಿಡದಿ ನೋಟಿಫಿಕೇಷನ್ ಮಾಡಿದ್ದು ಸನ್ಮಾನ್ಯ ಮೂರು ನಗರಗಳನ್ನು ಮಾಡಬೇಕು ಅಂತೇಳಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದೇ ಕುಮಾರಣ್ಣವರು. ಕುಮಾರಣ್ಣವ್ರು ಮಾಡಿದ್ದನ್ನು ಡಿ ಕೆ ಶಿವಕುಮಾರ್ ಅವ್ರು ತಗೊಂಡ್ರೆ ರಾಜಕೀಯವಾಗಿ ಹೊಟ್ಟೆವರಿ ಬಂದ್ಬಿಟ್ಟಿದೆ. ಮುಖ್ಯಮಂತ್ರಿಯಾಗಿ ಇವನೇನು ಕೆಲಸ ಮಾಡಿಬಿಟ್ರೆ ನಮ್ಮ ಕತೆ ಹಂಗೆ ಅಂತ ಏನೂ ಆಗೋದಿಲ್ಲ. ಕಾಲಚಕ್ರ ಉರುಳ್ತಾ ಇರುತ್ತೆ. ಜನ ಯಾರೂ ದಡ್ರಲ್ಲ. ದಯಮಾಡಿ ಇಂಥವೆಲ್ಲ ಬಿಟ್ಟು ನಿಮ್ಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ. ನೀವು ಕೇಂದ್ರದಲ್ಲಿರ್ತೀರೋ ಹಿರಿಯೂರಿಗೆ ಬಂದು ನಿಂತ್ಕೊತೀರೋ ನನಗೆ ಗೊತ್ತಿಲ್ಲ. ನೀವು ಕೇಂದ್ರದಲ್ಲಿದ್ದರೆ ಜನ ಭಾಳ ನೀವೆಲ್ಲ ಮಂಡ್ಯದವ್ರು ಪಾಪ ಎಷ್ಟೋ ಜನ ಇವತ್ತು ಬಾಂಬೆಲಿ ಎಷ್ಟು ಜನ ಇದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ನಿಮಗೆ ಗೊತ್ತಿಲ್ವೋ ಕಾಣೆ 10,000 ಜನ ಇನ್ನೂ ಬೊಂಬಾಯಿನಲ್ಲಿ ಲೋಟ ತೊಳಿತಾ ಇದ್ದಾರೆ. 10,000 ಜನ. ಅವರು ಪಾಂಡುಪುರದವ್ರು ಇರ್ಬೋದು, ಕ್ಯಾರ್ಪೇಟೆಲಿರ್ಬೋದು, ನಾಗಮಂಗಲದವ್ರು ಇರ್ಬೋದು. ಇಷ್ಟು ಜನ ಬೆಂಗಳೂರಿನಲ್ಲೂ ಅವರೇ, ಬೊಂಬಾಯಿಲೂ ಇದ್ದಾರೆ. ಇದ್ರ ಬಗ್ಗೆ ಗಮನ ಕೊಡ್ರಿ ಅಂದರೆ ವೈಯಕ್ತಿಕವಾಗಿ ನೀವು ಕುಮಾರಸ್ವಾಮಿ ಅವರು ಅಲ್ಲ, ಇದು ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದವ್ರೆ ಅಂತೇಳಿ ವೈಯಕ್ತಿಕ ತೀಟೆ ಮಾಡ್ಕೊಂಡು ಜಗಳ ತೆಗಿತಕ್ಕಂಥದ್ದು ಸಲ್ಲದ ವಿಚಾರ. ನಾನು SIRನಲ್ಲಿ ಏನೊಂದು ಟಿ ವಿಲಿ ತೋರಿಸಿದ್ದೆ, ನನಗೆ ಅರ್ಥವಿಲ್ಲ ಏನು ತಪ್ಪು ಮಾಡಿದ್ದಾರೆ. SIR ಮಾಡಿರೋದು ರಾಜ್ಯ ಸರ್ಕಾರ ಅಲ್ಲ. SIR ಮಾಡಬೇಕು ಅಂತ ಹೇಳಿದ್ರು ಯಾರು? ಕೇಂದ್ರ ಸರ್ಕಾರ. ಅಧಿಕಾರಿಗಳೆಲ್ಲ ಅಲ್ಲೆಲ್ಲ ಕೂಡ್ಕೊಂಡು ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಆಚೆ ಆ ಒಂದು ಕಾಲೋನಿಗೆ ಎಲ್ಲರನ್ನು ಕೂರಿಸಿ ಮಾತಾಡೋಣ ಅಂತೆಲ್ಲ ತಗೊಂಡಿದ್ದಾರೆ. ಏನು ರಾಷ್ಟ್ರ ಮಟ್ಟಕ್ಕೆ ಪ್ರಚಾರ ಮಾಡಿ ಏನಾರು ಈ ಸರ್ಕಾರಕ್ಕೆ ಒಂದು ಮಸಿ ಬಳಿಬೇಕು ಅಂತಕ್ಕಂಥದ್ದು ಮಾಡಿ SIRನ ತೋರಿಸಿದ್ರಿ. ಏನಾರು ಆಗಿದೆಯಾ ಅಲ್ಲೇ ಹೇಳಿ ಹೋಗಿ. ರಾಮನಗರ ಏನದು ಪಾಕಿಸ್ತಾನದೊಳಗಿಲ್ಲ,
ರಾಮನಗರ ಇಲ್ಲೇ ಇದೆ. ಬಾಂಗ್ಲಾದವ್ರು ಬಂದಿದ್ದಾರೆ ಅಲ್ಲೇ. ವಾಸ್ತವಿಕವಾಗಿ ಇಂಥವೆಲ್ಲನೂ ನಮ್ಮ ಕುಮಾರಣ್ಣವ್ರು ಬಿಟ್ಟು ನಾನು ವಿನಂತಿ ಮಾಡ್ತೀನಿ, ಕುಮಾರಣ್ಣರಿಗೆ ವೈಯಕ್ತಿಕ ನಿಂದನೆ ಇವೆಲ್ಲ ಬಿಟ್ಟು, ಯಾರ ಹಣೆಯಲ್ಲಿ ಯಾರೂ ಬರೋದಿಲ್ಲ. ನಾನು 3,52,000 ಲೀಡಲ್ಲಿ ಗೆಲ್ಲಿಸ್ಕೊಟ್ರಿ ಮಂಡ್ಯ ಜಿಲ್ಲೆ ಜನ. ನೀವು ಮುಖ್ಯಮಂತ್ರಿ ಆಗಿದ್ರಿ, ನನಗೆ ಟಿಕೆಟ್ ತಪ್ಪಿಸಿ ನಿಮ್ಮ ಮಗನಿಗೆ ಕೊಟ್ರಿ, ಯಾಕೆ ಗೆಲ್ಲಿಲ್ಲ? ಅದೇ ಜನ ಓಟ್ ಕೊಟ್ಟರೆ ನಿಮಗೆ ಕೊಡಲಿಲ್ಲ. ಜನ ಯಾರೂ ದಡ್ರಲ್ಲ. ಆದ್ದರಿಂದ ನೀವು ಮಾಡಿದಂಥ ಆಟಗಳಿಗೆ ಒಂದು ತಿಲಾಂಜಲಿ ಇಟ್ಟು ಜನಪರವಾಗಿರ್ತಕ್ಕಂಥ ಕೆಲಸ ಮಾಡಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಾ